ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ನೋಡ್ತೀಯಣ್ಣ ನಮ್ಮ ಪ್ಲಾನ್ ಹೇಗೆ ಸಕ್ಸಸ್ ಆಗ್ತಾ ಇದೆ ಅಂತ. ನೋಡ್ತಿದ್ದೀನಲ್ಲ ಸಿಸ್ಟರ್, ನನಗೆ ನಂಬಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ವಿಚಿತ್ರ ಆದ್ರೂ ಸತ್ಯ ಅಂತಾರಲ್ಲ, ಆ ಥರ ಆಗ್ತಾ ಇದೆ. ಈ ಘಾಟಿ ಮುದುಕಿ ಪಿಂಡೇಶ್ವರಿ ಇದು ನಮ್ಮ ಪ್ಲಾನ್ ಅಂತ ಗೊತ್ತಿಲ್ಲದೆ ತಾನೇ ಮುಂದೆ ನಿಂತು ಎಲ್ಲ ತಯಾರಿನೂ ಮಾಡ್ತಿದ್ದಾಳೆ. ನಮ್ಮ ಶತ್ರುಗಳೇ ನಮಗೆ ಚಪ್ಪಾಳೆ ತಡ್ತಂಗೆ ಆಗ್ತಾ ಇದೆ. ಇದಕ್ಕಿಂತ ಇನ್ನೇನು ಬೇಕು ಸಿಸ್ಟರ್? ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ನೀನು ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟಿಯಲ್ಲ. ನೋಡು ಪಿಂಡೇಶ್ವರಿನ 18 ವರ್ಷದ ಹುಡುಗಿ ತರ ಎಲ್ಲನೂ ಹುಡುಗ ಮಾಡ್ತಿದ್ದಾಳೆ. ನಾನಿದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಸಿಸ್ಟರ್. ಗೌತಮ್ ಭೂಮಿಕಾ ಒಪ್ಕೊಂಡ್ರು ಎಲ್ಲಿ ಪಿಂಡೇಶ್ವರಿ ಮಧ್ಯೆ ಒಂದು ಪಿಂಡ ಇಟ್ಬಿಡ್ತಾಳೋ ಅಂತ ಹೆಸರ್ಕೊಂಡಿದ್ದೆ. ಈಗ ನೋಡಿದ್ರೆ ಎಲ್ಲ ಉಲ್ಟಾಗೋಯ್ತು. ನಿರೀಕ್ಷೆ ಮಾಡದ ರೀತಿಯಲ್ಲಿ ರಿಸಲ್ಟ್ ಬರ್ತಾ ಇದೆ, ಅನಿರೀಕ್ಷಿತ ಫಲಿತಾಂಶ. ಈ ಮುದುಕಿ ಮುಂದಾಳತ್ವದಲ್ಲೇ ಮದುವೆ ನಡೀತಾ ಇದೆ. ತಾನೇ ಎದುರುಗಡೆ ನಿಂತು ಮದುವೆ ಮಾಡಿಸ್ಬೇಕು ಅಂತ ತರಾತುರಿಯಲ್ಲಿ ಓಡಾಡ್ತಿದ್ದಾಳು ನೋಡು. ಯಾಕೆ ಹೇಳು? ಯಾಕೆ? ಎಷ್ಟೇ ಆದರೂ ಹಳೆ ತಲೆ ಅಲ್ವಾನ, ಸೆಂಟಿಮೆಂಟ್ ಜಾಸ್ತಿ. ವಂಶೋದ್ಧಾರಕ ಬೇಕು ಅಂತ ಒಪ್ಕೊಂಡಿರ್ತಾಳೆ. ಇಷ್ಟೇ. ನನಗೊಂದು ಸಣ್ಣ ಡೌಟು. ಏನು? ಈ ಫೈನಲ್ ವರೆಗೆ ಬಂದು ಮಳೆ ಕಾರಣದಿಂದ ಪಂದ್ಯ ರದ್ದಾಗುವಂತೆ ಇಲ್ಲೇನೋ ಗಂಡಾಗುಂಡಿಯಾಗಿ ಮುಹೂರ್ತ ಟೈಮಲ್ಲಿ ಮದುವೆ ನಿಲ್ಲಲ್ಲ ತಾನೇ? ಅಣ್ಣ ಏನು ಹೇಳ್ತಾ ಇದೆಯಾ? ಬಿಡ್ತು ನಾವು ಒಳ್ಳೇದಾಗೋ ಟೈಮಲ್ಲಿ ಅಪಶಕುನದು ಮಾತಾಡ್ತಾ ಇದ್ದಿಲ್ಲ. ನಾವಿಷ್ಟೆಲ್ಲ ಮಾಡಿದ್ದು ಮದುವೆ ನಿಂತೋಗ್ಲಿ ಅಂತಾನ? ಎಷ್ಟು ಖುಷಿಯಾಗಿದೆ. ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಲ್ಲ ಸಿಸ್ಟರ್, ಅದು ನೀನೇನು ಮಾತಾಡ್ಬೇಡ, ಸುಮ್ಮನೆ ಇದ್ಬಿಡು. ಅಂಡರ್ಸ್ಟ್ಯಾಂಡ್. ಅತ್ತೆ, ಅದು ನೀವೇ ಮುಂದೆ ನಿಂತು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತಾ ಇದ್ದೀರಲ್ಲ, ಈ ಮದುವೆ ಆಗೋದು ನಿಜಕ್ಕೂ ನಿಮ್ಗೆ ಖುಷಿ ಇದೆಯಾ? ಅಯ್ಯೋ ಶಿವನೇ, ಖುಷಿಯಾಗಿರೋದಕ್ಕೆ ತಾನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಅದು ನಿಜಾನೇ. ಆದರೆ ಇಷ್ಟ ಇಲ್ಲದೇನೂ ಜವಾಬ್ದಾರಿ ಅಂತ ಅಂದ್ಕೊಂಡು ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡೆ, ಅದಕ್ಕೆ ಕೇಳಿದೆ. ಇಷ್ಟ ಯಾಕಿರಲ್ಲ? ನಮ್ಮ ಮನೆಗೆ ಒಳ್ಳೇದಾಗತ್ತೆ, ನಮ್ಮ ವಂಶ ಉದ್ಧಾರ ಆಗತ್ತೆ ಅಂದರೆ ಸಂತೋಷ ತಾನೇ. ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ? ನಿಜ ಹೇಳಬೇಕಂದ್ರೆ ಇಷ್ಟು ವರ್ಷದಲ್ಲಿ ನೀನು ಮಾಡಿರೋ ಒಳ್ಳೆ ಕೆಲಸ ಅಂದರೆ ಇದೊಂದೇ ನೋಡಿ. ಅಷ್ಟಾದರೆ ಸಾಕು. ನಿಮ್ಮ ಬಾಯಲ್ಲಿ ಇದೆಲ್ಲ ಕೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ ಅತ್ತೆ. ಎಲ್ಲಿ ಬೇಜಾರು ಮಾಡ್ಕೊಂಡಿರ್ತೀರೋ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಸಮಾಧಾನ ಆಯಿತು. ಇದರಲ್ಲಿ ಏನೇ ಇದೆ? ಇದೇನು ಹೊಸ್ತಾ? ತುಂಬ ಹಿಂದಿನಿಂದ ನಡ್ಕೊಂಡು ಬಂದಿರೋದು. ಮಕ್ಕಳಾಗ್ಲಿಲ್ಲ ಅಂದರೆ ಇನ್ನೊಂದು ಮದುವೆ ಮಾಡಿಸೋದು ಹೊಸ್ತೇನಲ್ವಲ್ಲ. ಗುಂಡುಗಷ್ಟೇ ಅಲ್ಲ, ಒಂದು ವೇಳೆ ಅಂಥ ಪ್ರಸಂಗ ನನಗೆ ಬಂದಿದ್ರು ನಾನೇ ನಿಂತು ನಮ್ಮ ಯಜಮಾನರು ಮದುವೆ ಮಾಡ್ತಿದ್ದೆ. ನಮಗಿಂತ ಮನೆ ದೊಡ್ಡದು, ಮನೆತನ ದೊಡ್ಡದು, ಅದನ್ನ ಮರಿಬಾರ್ದು. ಮನೆ ಒಳಿತಿಗೋಸ್ಕರ ಇಂಥ ನಿರ್ಧಾರಗಳು ಅನಿವಾರ್ಯವಾಗಿಬಿಡಿರುತ್ತೆ. ಆದರೆ ಬಲವಂತ ಮಾಡೋ ತಪ್ಪು, ಇದನ್ನು ನಾನು ಒಪ್ಪಲ್ಲ. ಆದರೆ ನಮ್ಮನೆ ವಿಷಯದಲ್ಲಿ ಹಾಗಾಗಲಿಲ್ಲ. ನಮ್ಮ ಗುಂಡು ಭೂಮಿಕನೇ ಒಪ್ಕೊಂಡಿದ್ದಾರೆ ಅಂದಾಗ ಇನ್ನೇನು ಸಮಸ್ಯೆ ಇದೆ? ನನಗಂತೂ ಇದರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಒಳ್ಳೆ ಕೆಲಸನೇ ಮಾಡಿದ್ಯಾ. ಬಾಕಿ ಏನೇ ಇರಲಿ, ಈ ವಿಷಯದಲ್ಲಂತೂ ನಿನಗೆ ಶಭಾಷ್ ಅನ್ನಲೇಬೇಕು. ಥ್ಯಾಂಕ್ಸ್ ಅತ್ತೆ. ಅಮ್ಮಮ್ಮ, ನಿಮ್ಮ ಬಾಯಿಂದ ಈ ಮಾತು ಬಂತಲ್ಲ, ಅದು ನಮ್ಮ ಸಿಸ್ಟರ್ಗೆ ರಾಷ್ಟ್ರಪತಿ ಪದಕ ಸಿಕ್ಕಷ್ಟೇ ಖುಷಿ. ನನಗೂ ತುಂಬಾ ಖುಷಿ ಆಯ್ತಮ್ಮಮ್ಮ. ನಾನು ಹಾಗೆ ಕಣೋ, ಹೊಗಳ ವಿಷಯಕ್ಕೆ ಹೊಗಳ್ತಿರ್ತೀನಿ, ಉಗಿಯೋ ವಿಷಯಕ್ಕೆ ಬೇಡದೇ ಇಲ್ಲ, ಉಗಿತಾನೆ ಇರ್ತೀನಿ. ಆದರೆ ನಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೆ. ಇಷ್ಟೇ. ಈ ಪಿಂಡೇಶ್ವರಿ ಟಾಂಟ್ ಕೊಟ್ಟೆ ಮಾತು ಮುಗಿಸೋದು ಅನ್ಸತ್ತಲ್ವಾ? ಏನು ಹೇಳ್ತಿದ್ಯಾ ಆನಂದ್? ಗೌತಮ್ಗೆ ಇನ್ನೊಂದು ಮದ್ವೆನಾ?
ಅಲ್ಲ ಅವ್ರಿಗೆಲ್ಲ ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ಏನಾಗ್ತಿದೆ ಅಲ್ಲಿ ನನಗಂತೂ ಅರ್ಥ ಆಗ್ತಿಲ್ಲ. ಆನಂದ್ ಪ್ಲೀಸ್ ಏನಾಗ್ತಿದೆ ಅಂತ ಹೇಳು. ಅದು ಮೋಸ್ಟ್ಲಿ ಅವ್ರಿಗೆ ಮಕ್ಕಳಾಗಿಲ್ವಲ್ಲ ಚಿನ್ನ, ಅದಕ್ಕೆ ಇರಬೇಕು. ಎಂತ ಅನ್ಯಾಯ ಇದು. ಗೌತಮಿಂದ ಮಗು ಆಗಿಲ್ಲ ಅಂದ್ರೆ ಅದು ಭೂಮಿಕಾ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅವಳೇನ್ ತಪ್ಪು ಮಾಡಿದಾಳೆ? ಚೆನ್ನಾಗಿದೆ, ಗೌತಮಿಂದ ಮಗು ಆಗಲ್ಲ, ಆದ್ರೂ ಅವ್ನಿಗೆ 2ನೇ ಮದ್ವೆ ಯಾಕೆ ಮಾಡ್ತಿದಾರಂತೆ? ಅದರಿಂದ ಅವ್ರಿಗೆ ಏನ್ ಸಿಗುತ್ತೆ ಆನಂದ್? ಆನಂದ್ ನನಗೆ ಗೊತ್ತು ನಿನ್ಗೆಲ್ಲ ಗೊತ್ತಿದೆ ಅಂತ. ಇಲ್ಲ, ನನ್ಗೇನು ಗೊತ್ತಿಲ್ಲ ಚಿನ್ನ. ನಿಜವಾಗ್ಲೂ ಗೊತ್ತಿಲ್ವಾ? ಹಾಂ, ನೀನೀಗ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಹೇಳು. ಏನಾಯ್ತು ಅಂದ್ರೆ ಅವ್ರಿಗೆ ಬೈ ಬರ್ತ್ ಗರ್ಭಕೋಶದ ಸಮಸ್ಯೆ ಇದೆ. ಹಾಗಾಗಿ ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಮಗು ಆಗದೆ ಇರೋದಕ್ಕೆ ಕಾರಣ ಭೂಮಿಕಾನ, ಗೌತಮ್ ಅಲ್ವಾ? ಅದಕ್ಕೆ ಗೆಳೆಯನ್ಗೆ ಇನ್ನೊಂದು ಸಂಬಂಧ ಹುಡುಕ್ತಾ ಇರೋದು, ಮಕ್ಕಳಾಗ್ಲಿ ಅಂತ. ಮತ್ತೆ ಯಾಕೆ ಈ ವಿಷಯ ನನ್ನಿಂದ ಮುಚ್ಚಿಟ್ಟೆ ಆನಂದ್? ಅವತ್ತು ನನ್ನ ಹತ್ರ ಮಗು ಆಗದೆ ಇರೋದಕ್ಕೆ ಕಾರಣ ಡುಮ್ಮ ಭೂಮಿಕಾ ಅಲ್ಲ ಅಂತ ಹೇಳ್ದೆ. ಅಲ್ಲ ಆನಂದ್, ನನ್ನ ಹತ್ರ ಸುಳ್ಳು ಹೇಳೋ ಅಂತ ಅಗತ್ಯ ಏನಿತ್ತು? ಸತ್ಯ ಹೇಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ ಚಿನ್ನ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಗೆಳೆಯ ಮಾತು ತಗೊಂಡಿದ್ದ. ಅದಕ್ಕೆ ನಾನು ನಿನಗೂ ಹೇಳಿರಲಿಲ್ಲ. ಆದರೆ ಇವಾಗ ಹೇಳೋ ಪರಿಸ್ಥಿತಿ ಬಂತು, ಅದಕ್ಕೆ ಹೇಳಿದೆ. ನಿನ್ನೆ ನಂಬಿ ವಿಷಯ ಹೇಳ್ಬಿಟ್ಟಿದ್ದೀನಿ. ಇದು ಯಾರಿಗೂ ಗೊತ್ತಾಗಬಾರ್ದು. ಪ್ಲೀಸ್, ಒಂದು ವೇಳೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಹೊರಗಡೆ ಜನಕ್ಕೆ ಗೊತ್ತಾಗ್ಬಿಟ್ರೆ ತಲೆಗೊಂದೊಂದು ಮಾತಾಡ್ತಾರೆ, ಅಯ್ಯೋ ಅನ್ನಿಸ್ಬಿಡ್ತಾರೆ. ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರೂ ಜನಗಳ ಮೆಂಟಾಲಿಟಿ ಮಾತ್ರ ಬದಲಾಗಿಲ್ಲ. ಅದಕ್ಕೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅವನು ಹೇಳಿದ್ದ. ಸಾರಿ ಕಣೆ, ನನ್ನಿಂದ ಈ ವಿಷಯ ಮುಚ್ಚಿಟ್ಬಿಟ್ಟೆ. ಇರ್ಲಿ ಬಿಡು ಆನಂದ್, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಮಾಡಿರ್ತಿದ್ದೆ. ಎಂಥ ಅನ್ಯಾಯ ಇದು. ಪಾಪ ಡುಮ್ಮ ಇನ್ನು ಎಷ್ಟು ನೋವು ಅನುಭವಿಸ್ಬೇಕು? ಇಷ್ಟು ವರ್ಷ ಅನುಭವಿಸಿದ ಸಾಲ್ದ? ಅವರಿಬ್ಬರಿಗೂ ಒಂದು ಮಗು ಆಗಿದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು. ಇದನ್ನೆಲ್ಲ ನೋಡ್ತಿದ್ರೆ ದೇವ್ರಿದಾನೆ ಅನ್ನೋದೇ ಸುಳ್ಳು ಅನಿಸ್ತಿದೆ. ಈಗ ಏನು ಮಾಡೋದು? ಈಗ ನೀನಾಗಲಿ ನಾನಾಗಲಿ ಏನು ಮಾಡೋ ಪರಿಸ್ಥಿತಿಲಿ ಇಲ್ಲಮ್ಮ. ಯಾಕೆಂದರೆ ಮದುವೆ ಮಾಡಿಸ್ತಿರೋದೇ ಅದಕ್ಕೆ ಆಗಲೇಬೇಕು ಅಂತ ಹಠ ಹಿಡ್ದಿದ್ದಾರೆ. ಇವನು ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದ ಚಿನ್ನ. ಆದರೆ ಲಾಸ್ಟ್ ಮಿನಿಟಲ್ಲಿ ಡಿಸಿಷನ್ ಯಾಕೆ ಚೇಂಜ್ ಮಾಡಿದ್ನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗಿ ವಿಷಯ ಏನು ಅಂತ ತಿಳ್ಕೊತೀನಿ. ಆದರೂ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದೆಲ್ಲ ಸುಳ್ಳೆ. ಒಳ್ಳೆಯವ್ರಿಗೆ ಕೆಟ್ಟದಾಗೋದು. ಇದಕ್ಕೆಲ್ಲ ಎಕ್ಸಾಂಪಲ್ ನಮ್ಮ ಡುಮ್ಮನೆ. ಎಷ್ಟು ಅಂತ ನೋವು ಅನುಭವಿಸ್ತಾನೆ, ಕೊನೆನೇ ಇಲ್ವಾ ಇದಕ್ಕೆಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.